ನಮಸ್ಕಾರ. ರೀಸೆಂಟ್ಲಿ ಒಂದು ಪೇಷಂಟ್ ಬಂದಿತ್ತು OPDಗೆ. ಅವ್ರು ಏನು ಹೇಳ್ತಿದ್ರಂದ್ರೆ ಅವರಿಗೆ ಹೇರ್ ಫಾಲ್ ಆಗ್ತಿದೆ ಅಂತೆ 1-2 months ಇಂದ. ಸೊ ಅವರು ಅದಕ್ಕೆ ಸೆಲ್ಫ್ ಆಗಿ ಹೇರ್ ಆಯಿಲ್ಸ್ ತಗೊಂಡಿದ್ದಾರಂತೆ. ಅವರ ಹೇಳಿದ ಪ್ರಕಾರ 32 ಇಂಗ್ರೀಡಿಯೆಂಟ್ಸ್ ಇರುವಂತ ಹೇರ್ ಆಯಿಲ್ ಯೂಸ್ ಮಾಡಿದೆ ಮ್ಯಾಮ್, ಆದ್ರೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತೆ ಆಯಿಲ್ ಚೇಂಜ್ ಮಾಡಿದೆ, ಅದಕ್ಕಿಂತ ಜಾಸ್ತಿ ಇರೋ ಇಂಗ್ರೀಡಿಯೆಂಟ್ಸ್ ಇರೋಂಥ ಆಯಿಲ್, ಬಟ್ ಆದ್ರೂ ಏನು ಯೂಸ್ ಇಲ್ಲ, ಸ್ವಲ್ಪ ದಿನ ಕಡಿಮೆ ಆಗುತ್ತೆ ಮತ್ತೆ ಆಮೇಲೆ ಹೀಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಈ ಥರ ನೀವು ಮಾಡ್ತಾ ಇದ್ದೀರಾ. ಹೇರ್ ಫಾಲ್ ಅಂತ ಕೇಳಿದ ತಕ್ಷಣ ನಿಮಗೆ ಬರೀ ಹೇರ್ ಆಯಿಲ್ ಮಾತ್ರ ತಲೆಯಲ್ಲಿ ಬರ್ತಾ ಇದೆನಾ? ಅದು ತಪ್ಪು. ಬರೀ ಹೇರ್ ಆಯಿಲ್ ಇಂದ ಏನೂ ಆಗಲ್ಲ. ನಿಮಗೆ ಹೇರ್ ಫಾಲಿನ ಕಾಸಸ್ ಇಂಪಾರ್ಟೆಂಟ್. ಯಾಕೆ ಆಗ್ತಾ ಇದೆ ಹೇರ್ ಫಾಲ್ ಅಂತ ನೀವು ನೋಡಬೇಕು. ಹೇರ್ ಫಾಲ್ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲಾರ್ದೆ ನೀವು ಬರೀ ಆಯಿಲ್ ಅಪ್ಲಿಕೇಶನ್ಸ್ ಮಾಡಿದ್ರೆ, ಇಲ್ಲಾಂದ್ರೆ ಶಾಂಪೂ ಚೇಂಜ್ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಸೊ ಫಸ್ಟ್ ಹೇರ್ ಫಾಲ್ದು ಕಾಸಸ್ ನೀವು ತಿಳ್ಕೊಬೇಕು. ಹೇರ್ ಫಾಲಿಗೆ ಸುಮಾರು ಕಾಸಸ್ ಇದೆ. ಫಸ್ಟು ಸ್ಟಾರ್ಟ್ ಆಗೋದು ವಿಟಮಿನ್ ಡೆಫಿಷಿಯನ್ಸಿ, ಅಥವಾ ನಿಮಗೆ ನಿಮ್ಮ ಬ್ಲಡ್ಡಲ್ಲಿ ಐರನ್ನ ಕೊರತೆ ಇರೋದ್ರಿಂದ ನಿಮಗೆ ಹೇರ್ ಫಾಲ್ ಆಗುತ್ತೆ. ಅದರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್, ನೀವು ಡಯಟ್ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರೆಸ್ ಆಗಿದೆ, ಊಟ ಸರಿಯಾಗಿ ಮಾಡ್ತಾ ಇಲ್ಲ, ಹೀಗೆ ಹಲವಾರು ಕಾರಣಗಳು ಇರುತ್ತೆ. ಸೊ ನೀವು ಇವೇನು ಕಾರಣಗಳನ್ನ ಚೇಂಜ್ ಮಾಡದೆ ಕೇವಲ ಹೇರ್ ಆಯಿಲ್ ಚೇಂಜ್ ಮಾಡಿದ್ರೆ ಏನಾದರೂ ಯೂಸ್ ಆಗುತ್ತಾ? ನೋ, ಏನೂ ಯೂಸ್ ಆಗಲ್ಲ. ಸೊ ಫಸ್ಟ್ ನಿಮ್ಮ ಹೇರ್ ಫಾಲಿಗೆ ನೀವು ಕಾಸನ್ನು ತಿಳ್ಕೊಳ್ಳಿ, ಆ ನಂತರ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ಮಾಡಿ. ಸೊ ಈ ಥರ ಹೇರ್ ಫಾಲ್ ಸಮಸ್ಯೆಯಿಂದ ನೀವು ಆಚೆ ಬರಬೇಕು, ನಿಮ್ಮ ಕಾಸಿಗೆ ತಕ್ಕಂತೆ ನಿಮಗೆ ಹೇರ್ ಫಾಲ್ ಟ್ರೀಟ್ಮೆಂಟ್ ಬೇಕಿದ್ರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇರ್ ಫಾಲ್ ಅಂತ ಟೈಪ್ ಮಾಡಿ, ನಾವು ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀವಿ. ಈ ಥರ ಹೆಚ್ಚಿನ ಟಿಪ್ಸಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.